ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ. ನಾವು 16ನೇ ಸಂಚಿಕೆಯನ್ನು ಮುಗಿಸಿ ಈಗ 17ನೇ ಸಂಚಿಕೆಗೆ ಬಂದಿದ್ದೇವೆ. ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ ಈ ಸರಣಿಯ ಈ ಪಯಣದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರುವ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಸಂವಾದದಲ್ಲಿ ನನ್ನೊಂದಿಗೆ ಜೊತೆಯಾಗಿರುವ ನನ್ನ ತಂದೆಯವರಾದ ಪ್ರೊಫೆಸರ್ ಗೋಪಾಲಕೃಷ್ಣ ನಾರಾಯಣ ಭಟ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಅಪ್ಪ, ನಾವು 15ನೇ ಸಂಚಿಕೆಯಲ್ಲಿ ಜ್ಞಾನದ ಕುರಿತು ಜನಸಾಮಾನ್ಯರಿಗೆ ಜ್ಞಾನ ಎಂದರೇನು, ಅವರ ಒಂದು ನಿಲುವಿನಲ್ಲಿ ಎಂದು ಪ್ರಶ್ನಿಸುತ್ತಾ ಅವುಗಳಲ್ಲಿರುವ ಸ್ವರೂಪ ವಿಧಗಳನ್ನು ಕೂಡ ಒಂದು ಪೀಠಿಕೆಯಾಗಿ ತೆಗೆದುಕೊಂಡಿದ್ದೇವೆ. ಹಲವರು ಕೇಳಿದ್ದಾರೆ, ಈ ಜ್ಞಾನವನ್ನು ಯೋಗಿಗಳು ಋಷಿಗಳು ಜ್ಞಾನವನ್ನು ಬ್ರಹ್ಮಜ್ಞಾನ ಗಳಿಸಿಕೊಳ್ಳುವ ವಿಧಾನ ಅದು ಬಹಳ ಭಿನ್ನವಾದದ್ದು. ನಾವು ಭಗವದ್ಗೀತೆಯ ಪ್ರಕಾರ ಜ್ಞಾನವನ್ನು ಗಳಿಸಿಕೊಳ್ಳುವುದು ಹೇಗೆ, ಯಾವೆಲ್ಲ ರೀತಿಯಲ್ಲಿ ಗಳಿಸಿಕೊಳ್ಳಬಹುದು, ಇದರ ಕುರಿತು ಒಂದು ಕ್ಲುಪ್ತ ವಿವರಣೆ. ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. 17ನೆಯ ಸಂಚಿಕೆಯಲ್ಲಿ ಈ ಜ್ಞಾನವನ್ನು ಪಡೆಯೋದು ಹೇಗೆ, ಯೋಗಿಗಳ ರೀತಿಯಿಂದ ಅಲ್ಲ ಅಂತ ಕೂಡ ಹೇಳಿದರು. ಕೆಲವರು ನನಗೂ ಹಾಗೆ ಬಂತು, ಈ ಸನ್ಯಾಸ ಆ ಜ್ಞಾನಕ್ಕಿಂತ ಒಂದೆರಡು ಜನ ದೂರವಾಣಿ ಕರೆಯಲ್ಲೂ ಕೂಡ ಹೇಳಿದರು, ಲೌಕಿಕಕ್ಕೆ ಸಂಬಂಧಪಟ್ಟು ನಾವು ಹೇಗೆ ಬದುಕಬೇಕು, ಹೇಗೆ ಜ್ಞಾನವನ್ನು ಪಡಿಬೇಕು ಅಂತ ಹೇಳೋದ್ರ ಬಗ್ಗೆ ಮಾತನಾಡಿದರು. ಭಗವದ್ಗೀತೆ ಬ್ರಹ್ಮವಿದ್ಯಾಯಾಂ ಮೋಕ್ಷಶಾಸ್ತ್ರೇ ಅಂತ ಇದ್ದರೂ ಕೂಡ ಲೌಕಿಕವಾಗಿ ತುಂಬ ಅನುಕೂಲ ರೀತಿಯಿಂದ ಹೇಳಿದ್ದಾನೆ. 2 ಹಂತದಲ್ಲೇ ಹೇಳಿದ್ದಾನೆ. ಲೌಕಿಕವಾಗಿ ಅಂತ ಹೇಳಿದ ಕೂಡಲೇ ಧರ್ಮ ಮಾರ್ಗ ಯಾವುದು, ಕರ್ಮ ನಿಜವಾದ ಯಾವುದು, ಅದು ಕರ್ಮ ಯೋಗ ಆಗೋದು ಹೇಗೆ ಅಂತ. ಅಂದರೆ ಇದು ಸಾಪೇಕ್ಷವಾಗಿರ್ತಾ ಇರುವಂಥದ್ದು. ಯೋಗಿಗಳದ್ದು ನೀವು ಹೇಳಿದ ಹಾಗೆ ಮೋಕ್ಷಕ್ಕೆ ಅವರು ಮೋಕ್ಷಗಾಮಿ ಆಗಿರೋದು ಅದು ನಿರಪೇಕ್ಷ. ಹಾಗಾಗಿ ಭಗವದ್ಗೀತೆಯಲ್ಲಿ 2 ಇದೆ, ಒಂದು ಸಾಪೇಕ್ಷ, ಇನ್ನೊಂದು ನಿರಪೇಕ್ಷ. ಹಾಗೆಯೇ ಇಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಕರ್ಮಯೋಗಿಯಾಗಿ ಬದುಕು, ನಿನ್ನ ಕಾರ್ಯವನ್ನು ನೀನು ಮಾಡು. ನೋಡಿ, ಮೊದಲನೇದಾಗಿ ಅವನು ಯಾರೋ ಪ್ರಶ್ನೆ ಕೇಳಿದ್ರು ಅಂತ ಇಟ್ಕೊಳ್ಳಿ, ಜ್ಞಾನ ಪಡೆಯೋದು ಹೇಗೆ ಅಂತ ಹೇಳಿದ್ರೆ ಮೊದಲನೇದು ಯಾವುದು ಅಂತಂದರೆ ಒಬ್ಬ ಶ್ರೇಷ್ಠನಾದವನು ಅಂತ ನಮಗೆ ಗೊತ್ತಾಗಬೇಕು. ಅವನು ಹೇಗೆ ಹೇಳ್ತಾನೆ, ಹೇಗೆ ನಡೀತಾನೆ, ಹಾಗೆ ಹೋಗೋದು. ಚಿಕ್ಕ ಮಕ್ಕಳು ಕಲಿಯೋದು ಹೇಗೆ, ಇಮಿಟೇಷನ್ನಿಂದಲೇ ಕಲಿತಾ ಇರೋದು. ಹಾಗಾಗಿ ಮೊದಲಿಗೆ ಏನು ಅಂತಂದರೆ ಜ್ಞಾನ ಪಡಿಬೇಕಿದ್ರೆ ಹಿರಿಯರನ್ನು ನೋಡಿ. ಅದಕ್ಕಾಗಿ ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಊಹಿಸ್ಕೊಂಡೇ ಹೇಳ್ತಾ ಇದ್ದಾನೆ ಅವನು. ಅಲ್ಲಪ್ಪ, ನೀನು ಯಾರೂ ಅಲ್ಲ, ಏನು ದೊಡ್ಡ ಮನುಷ್ಯ ಅಂತೆಲ್ಲ, ನೀನು ಅವತಾರ ಪುರುಷ ಅಂತೆಲ್ಲ ಆಯಿತು. ಆ ಅಧ್ಯಾಯದಲ್ಲೇ ಬರ್ತದೆ 3 ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಅನುವರ್ತನಶೀಲವಾಗಿರುವಂತಹದ್ದು ಲೋಕ. ಹಾಗಾಗಿ ಅವರಿಗೆ ನೋಡಬೇಕಿದ್ರೆ ನಾನು ಕೂಡ ಕರ್ಮ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಬೇಕು. ಅಮ್ಮ TV ನೋಡೋದು, ಮಗಳಿಗೆ ನೀನು ಅಲ್ಲಿ ಓದು ಅಂತಂದರೆ ಇವಳು ಏನಾದರೂ ಓದ್ತಾ ಇರಬೇಕು, ಆಗ ಅವನು ಏನಾದರೂ ಓದ್ತಾರೆ. ಇಲ್ಲ ಹೊರ ನೀನು ಯಾಕೆ TV ನೋಡ್ತೀಯ, ನಾನು ಯಾಕೆ ನೋಡಬಾರ್ದು ಅಂತ ಬರ್ತದೆ. ನೀನು ಮಾಡ್ತಾ ಇದ್ದೀಯೇ, ನಾನು ಅದನ್ನು ಮಾಡ್ತೇನೆ. ಹಾಗಾಗಿ ಈ ಅನುವರ್ತನಶೀಲವಾಗಿರುವ ಪ್ರಪಂಚದಲ್ಲಿ ನಾವು ಜ್ಞಾನ ಗಳಿಸಬೇಕು ಅಂದರೆ ಮೊದಲನೇದಾಗಿ ಯಾರಾದರೂ ಹಿರಿಯರು ಅಂದರೆ ಗುರುವಿನ ಅನ್ವೇಷಣೆ ಬರಬೇಕು. ಮೊದಲು ಮಾತೃದೇವೋಭವ ಅಂತ ಹಾಗೇ ಹೇಳಿದರು. ಶಿಶುವಿಗೆ ಕಾಣುವಂತೆ ಯಾವುದು, ನಂತರ ಪಿತೃದೇವೋಭವ ಅಂತ ಹೇಳಿದರು, ನಂತರ ಆಚಾರ್ಯ ದೇವೋಭವ ಅಂತ ಹೇಳಿದರು. ಈ ರೀತಿಯಾಗಿ ಮತ್ತೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಂದ ಪಡೆಯೋದಿರ್ತದೆ ಮತ್ತು ಅವರನ್ನು ಸೇವೆ ಮಾಡಬೇಕು ಅಂತ ಇರ್ತದೆ. ಹಾಗೆ ಅತಿಥಿ ದೇವೋಭವ ಅಂತ ಕೂಡ ಹೇಳಿದರು. ಇದರ ಹಿಂದೆ ಇದೆಲ್ಲ ಇದೆ. ಯಾಕೆ ಅಂತಂದರೆ ಅವರೆಲ್ಲರೂ ನಮ್ಮ ಗುರುಗಳಾಗ್ಬೋದು ಅಂತ. ಇನ್ನು ಸಾಮಾನ್ಯವಾಗಿ ಭಾಗವತದಲ್ಲೆಲ್ಲ ಬರ್ತದೆ, ಮತ್ತು ಇದು ಗುರುಚರಿತ್ರೆಯಲ್ಲೂ ಬರ್ತದೆ. ಸಾಮಾನ್ಯ ಒಂದು ಕಾಗೆಯಿಂದಲೂ ನಾವು ಜ್ಞಾನ ಪಡಿಬೋದು, ಒಂದು ಗೂಬೆಯಿಂದಲೂ ಜ್ಞಾನವನ್ನು ಪಡಿಬಹುದು, ನಾಯಿ ನರಿಗಳಿಂದಲೂ ನಾವು ಜ್ಞಾನ ಪಡಿಬಹುದು. ಆ ರೀತಿಯಾಗೂ ಇರ್ತದೆ. ಅಂದರೆ ನಾವು ಎಲ್ಲವನ್ನು ಒಂದು ಗುರುವಿನ ರೀತಿಯಿಂದ ನೋಡಬೇಕು ಅಂತ.
ಅಂದರೆ ಹಾಗೆ ಹೇಗೆ, ಹಾಗಾದರೆ ಕಾಗೆ ಅಂತಂದಿಟ್ಟು ಗುರುವಾಗಿ ಕೊಡೋದು ಹಾಗಲ್ಲ. ಅದರ ವರ್ತನೆ ಅದಕ್ಕೆ ಹೇಗಿದೆ ಅಂತ ನೋಡಬೇಕು ಅಂತ. ನನಗೆ ಇವತ್ತಿಗೂ ನೆನಪಿದೆ, ನಾನು NSS ಆಫೀಸರ್ ಆಗಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟು ಈ ಏನು ವ್ಯಕ್ತಿತ್ವ ವಿಕಸನದ್ದು NSS ವಿದ್ಯಾರ್ಥಿಗಳಿಗೆ ಮಾಡಿಸ್ತಾ ಇದ್ವಿ. ಆಗ ಒಂದು 15 ವರ್ಷ, ಅದು ಬೆಸೆಂಟ್ ಕಾಲೇಜಿನ ಮಕ್ಕಳು ಅಂತ ಕಾಣ್ತದೆ, ಹೆಣ್ಣು ಮಕ್ಕಳ ಕಾಲೇಜು, 16 ಜನ ನನ್ನ ಗುಂಪಿನಲ್ಲಿದ್ದರು. ನಾನು ಅದ್ರ ಬಗ್ಗೆ ಬೇರೆ ಬೇರೆ ರೀತಿ ಹೇಳಬೇಕಿದ್ರೆ, ಯಾವುದಾದ್ರು ಒಂದು ಪಕ್ಷಿ ನಿನಗೆ ಇಷ್ಟವಾದದ್ದು ಯಾವುದು ಅಂತ ಕೇಳ್ತಾ ಹೋದೆ. ಎಲ್ಲರೂ ಬೇರೆ ಬೇರೆ ಹಂಸ, ನವಿಲು, ಇದು ಎಲ್ಲ ಹೇಳ್ತಾ ಹೋದ್ರು. ಒಂದು ಹುಡುಗಿ ಅವಳು ನಿನಗೆ ಯಾವ್ದು ಇಷ್ಟ ಅಂತ ಕೇಳಿದ್ರೆ ಕಾಗೆ ಅಂತಂದು ಎಲ್ಲ ಹಾ ಅಂತ ಶುರು ಮಾಡಿದ್ರು. ಹೆಣ್ಮಕ್ಳು ಆವಾಯ್ಕ ನನಗೆ ಅಯ್ಯೋ ನೀ ಕಾಗೆ ಯಾಕೆ ಇಷ್ಟ ಅಂತ ಕೇಳಿದರೆ, ನೋಡಿ ನನಗೆ ಸ್ವಚ್ಛತೆಯ ಬಗ್ಗೆ ಯಾವಾಗಲೂ ಆಸಕ್ತಿ. ಅವಳು ಹಾಗೆ ಚಂದಕ್ಕೂ ಇದ್ದಾಳೆ, ಬಿಳಿಯ ಇದು ಚೂಡಿದಾರವೋ ಅದು ಕ್ಲೀನಾಗಿ ಎಲ್ಲ ಬರ್ತಾ ಇದ್ಲು, ನಾನು ನೋಡಿದೆ 2-3 ದಿವಸದಿಂದ ಎಲ್ಲ. ಮತ್ತು ಸ್ವಲ್ಪ ತಮಾಷೆ ಮಾಡ್ತಾ ಇರುವಂಥವಳು ಅವಳು. ಯಾಕೆ ಅಂತಂದ್ರೆ ಅದು ಎಲ್ಲ ಕಡೆಗೆ ಹೋಗ್ತದೆ, ಯಾವುದು ಕೊಳತುಂಟೋ ಅಥವಾ ಕಫ ಎಂತ ಅದನ್ನು ಪೂರ್ಣ ಅದು ಸೇವಿಸ್ತದೆ, ಅದು ಕ್ಲೀನ್ ಮಾಡ್ತದೆ. ಅದರ ಉದ್ದೇಶ ಕ್ಲೀನ್ ಮಾಡೋದಾಗದೆ ಹೋಗ್ಬೋದು, ಆದರೆ ಉಳಿದವರಿಗೆ ಅದು ಸ್ವಚ್ಛತೆಗೊಳಿಸ್ತದೆ ಅಲ್ಲ, ಅದು ಆ ಸ್ವಚ್ಛತೆಗೊಳಿಸೋದ್ರಿಂದ ನನಗದು ಇಷ್ಟ ಅಂತ ನೋಡಿ. ಯಾವ ಥರ ಅದನ್ನು ನಮಗೆ ಆದರ್ಶವಾಗಿ ತಗೊಳ್ಬೋದು ಅಂತ ನನಗಾಗಲೇ ಅನಿಸಿತು. ಹಾಗೆ ಅಂದರೆ ಏನಾಗಬೇಕು ಅಂದರೆ ತಾತ್ವಿಕವಾಗಿ ನಾವು ನೋಡಬೇಕು ಜ್ಞಾನ ಪಡಿಬೇಕಿದ್ರೆ. ಶ್ರದ್ಧಾವಾನ್ ಲಭತೆ ಜ್ಞಾನ, ಶ್ರದ್ಧೆ ಶ್ರದ್ಧಾಂ ಕಾಮಸ್ಯ ಮಾತರಂ ಅಂತಂದು. ಈ ಕಾಮ ಅಂತಂದರೆ ನಾವು ಏನು ಬಯಸೋದಿದೆ ಅದು ಸಕಾರಾತ್ಮಕವಾಗಿ ಬಯಸ್ತಾ ಇರುವಂಥ ಒಳ್ಳೆಯ ಜೀವನ, ಒಳ್ಳೆಯ ಆರೋಗ್ಯ ಬೇಕು, ನನಗೆ ಒಳ್ಳೆಯ ಜ್ಞಾನ ಬೇಕು, ಇದೆಲ್ಲ ಬರಬೇಕು ಅಂತಂದರೆ ನೀವು ಒಳ್ಳೆಯ ಜ್ಞಾನ ಅಂದರೆ ಯಾವುದು ಅಂತ ನೀವೇ ಹೇಳಿದ್ರಲ್ಲ, ಪವಿತ್ರಮಿಹ ವಿದ್ಯತೆ ಅಂತ ಬಂದಿದೆ. ಶುದ್ಧವಾದ ಜ್ಞಾನಕ್ಕೆ ಸಂಬಂಧಪಟ್ಟು ಅಧ್ಯಾಸದಿಂದ ಮೀರಿದ ಜ್ಞಾನ. ಹೌದು, ಎಷ್ಟೋ ವಿಷಯ ಏನಾಗಿರ್ತದೆ ನಮಗೆ ವಾಸ್ತವಿಕತೆ ಕೆಲವು ಸಲ ಕಷ್ಟ. ಸೂರ್ಯನ ಪ್ರಕಾಶ ಬರಲಿಕ್ಕೆ ಮೋಡ ಕವಿದಿರ್ತದೆ, ಭಾಷೆಗಳಲ್ಲೂ ಹಲವು ಸಲ ಬರ್ತದೆ. ಆ ಮೋಡ ಕವಿದಿದ್ದು ನಾವು ಅದನ್ನು ತಡಿಬೇಕು, ಅದನ್ನು ಕಾಯಬೇಕಾಗ್ತದೆ. ಒಂದು ಸಣ್ಣ ಮೋಡ, ಇದು ಬಿಳಿ ಮೋಡ, ಇದು ಬೇಗ ಹೋಗ್ತದೆ, ನನಗೆ ಸೂರ್ಯಕಿರಣ ಅಲ್ಲಿವರೆಗೆ ಕಾಯಬೇಕು. ಹಾಗೆಯೇ ಜ್ಞಾನವನ್ನು ಪಡೀಲಿಕ್ಕೂ ಕೂಡ ನಮಗೆ ಸ್ವಲ್ಪ ತಾಳ್ಮೆ ಬೇಕು. ಅದಷ್ಟು ಹೋದರೆ ಬೆಳಕು ಬರ್ತದೆ ಅಂತ ನಮಗೆ ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು. ಇವ್ರ ಹತ್ರ ನಾನು ಪಡಿಬಹುದು ಅಂತ. ಡೋಂಗಿ ಗುರುಗಳು ಇರ್ಬೋದು, ಆದರೆ ಅದನ್ನು ಪರಿಶೀಲನೆ ಮಾಡಿ ಆ ಒಂದು ವಿವೇಕ ಬುದ್ಧಿ ನಮಗೆ ಬೇಕಾಗ್ತದೆ. ಹಾಗಾಗಿ ಅವನೇನು ಹೇಳ್ತಾನೆ ಅಂತಂದರೆ, ಭಗವಂತನಾದ ಕೃಷ್ಣ, ಅದು ಈ ಜ್ಞಾನ ಅಜ್ಞಾನದಿಂದ ಆವೃತವಾಗಿದೆ. ಹೇಗೆ ಸೂರ್ಯನ ಕಿರಣ ಮೋಡದಿಂದ ಆವೃತವಾಗಿದೆಯೋ ಹಾಗೆ ಅಜ್ಞಾನದಿಂದ. ಅದು ಶಾಶ್ವತ ಅಲ್ಲ ಅದು, ಆದರೆ ನಮ್ಮಲ್ಲಿ ಶ್ರದ್ಧೆ ಇದ್ದು ಪ್ರಯತ್ನ ಬೇಕಾಗ್ತದೆ, ಪ್ರಯತ್ನ ಸಹನೆಯನ್ನು ಬಿಡ್ತದೆ. ಆದ್ದರಿಂದ ಆ ರೀತಿಯಾದ ಜ್ಞಾನಕ್ಕೆ ನಾವು ಹೋಗಬೇಕು ಅಂತ. ಅದಕ್ಕೆ ಏನು ಮಾಡಬೇಕು? ನಾನು ಆ ಗುರುವಿನ ಸುದ್ದಿ ಹೇಳಿದೆ, ಆಗ ಪ್ರಸ್ತಾಪ ಮಾಡಿದೆ. ಗುರುವನ್ನು ಸೇವನೆ ಮಾಡೋದು ಹೇಗೆ ಅಂತ ಹೇಳಿದ್ದಾರೆ. ಗುರು ಅಂದರೆ ಹಿರಿಯರು ಅಂತ. ಒಂದು, ಅವರಲ್ಲಿ ಶ್ರದ್ಧೆ ಇರಬೇಕು. ಈಗ ಒಂದು ಕಾಲೇಜುಗಳಲ್ಲಿ ಹೆಚ್ಚು ಇಲ್ಲಿ ಶ್ರದ್ಧೆ ಇರ್ತದೆ, ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಅಲ್ಲಿ ಕೆಲವು ಸಲ ಅವನು ಯಾವನೋ ಒಂದು ಜಗಳ ಗಂಟ ಅಥವಾ ಒಂದು ಏನೋ ದುಷ್ಟವರ್ತನೆ ಗೊತ್ತುಂಟು, ಅವನು ಕ್ಲಾಸ್ನಲ್ಲಿ ಪಾಠ ಮಾಡ್ಲಿಕ್ಕೆ ಬಂದರೆ ನಮಗೆ ಅದೇ ನೆನಪಿಗೆ ಬರ್ತದೆ. ಹಾಗಾಗಿ ನಮಗೆ ಆ ವಿದ್ಯೆಯನ್ನು ಪಾಠ ಮಾಡುವಂಥದ್ದು ನಮಗೆ ತಲೆಗೆ ಹೋಗುವುದಿಲ್ಲ, ಆ ರೀತಿಯಾಗಿ ಆಗ್ತದೆ. ಹಾಗಾಗಿ ಆ ಅಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ಇಲ್ಲದೆ ಹೋಗ್ಬೋದು. ಆದರೆ ನಮಗೆ ಗ್ರಂಥಗಳಲ್ಲಿ ಇರ್ತದೆಯಲ್ಲ, ಯಾವ ಪುಸ್ತಕವನ್ನು ಓದಿಕೊಂಡ್ರೆ ಒಳ್ಳೆಯದಾಗ್ತದೆ ಅಂತ ನಾವು ತೋರಿಸ್ತೇವೆ. ರೆಕಮೆಂಡೆಡ್ ಬುಕ್ಸ್ ಅಂತೆಲ್ಲ ಹೇಳ್ತೇವಲ್ಲ, ಹಾಗೆ ಹಿರಿಯರು ಯಾವುದು ರೆಕಮೆಂಡ್ ಮಾಡ್ತಾರೆ, ಯಾವುದನ್ನು ಶಿಫಾರಸು ಮಾಡ್ತಾರೆ, ಆ ರೀತಿಯಾಗಿ ನಾವು ನೋಡಬೇಕಾಗ್ತದೆ. ಹಾಗಾಗಿ ಜ್ಞಾನ ಎನ್ನುವುದು ಯಾವಾಗಲೂ ಅಜ್ಞಾನದಿಂದ ಆವೃತವಾಗಿರ್ತದೆ. ಆ ಅಜ್ಞಾನದಿಂದ ಆವೃತವಾಗಿರೋದು ಅಂತಂದ್ರೆ ಯಾಕೆ, ಅದನ್ನು ಯಾಕೆ ಅಜ್ಞಾನದಿಂದ ಆವೃತ ಆಗಿರಬೇಕು? ಅಯ್ಯೋ, ಅದು ವಿಷಯ ಇರೋದೇ ಹಾಗೆ. ನಾವೇ ಅಧ್ಯಾಸ ಮಾಡ್ಕೊಂಡಿರ್ತೇವೆ, ಶೋಭನಾಧ್ಯಾಸವನ್ನು ಆರೋಪ ಮಾಡ್ಕೊಂಡಿರ್ತೇವೆ. ಅದನ್ನು ತೆರಿಬೇಕು. ನಮಗೆ ಯಾವುದು ಅಧ್ಯಾಸ ಅಂತ ಗೊತ್ತಿರಬೇಕು. ನಾವು ಯಾವುದನ್ನು ವಿಶೇಷವಾಗಿ ನಮ್ಮಷ್ಟಕ್ಕೆ ನಾವು ಆರೋಪ ಮಾಡ್ಕೊಂಡಿದ್ದೇವೆ ಇದು ಒಳ್ಳೆಯದು ಅಂತ ಹೇಳೋದನ್ನು ನಿವಾರಿಸ್ಕೊಳ್ಬೇಕು. ಅಲ್ಲಿಯವರೆಗೆ ನಮಗೆ ಅರ್ಥವೇ ಆಗೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಜ್ಞಾನ ಇರುವ ಗುರುವನ್ನು ಆಯ್ಕೆ ಮಾಡೋದು ಮುಖ್ಯ. ಗುರುವಿನ ಹತ್ರ ಹೋಗೋದು ಅಂತ ಹೇಳೋದು, ಜ್ಞಾನವಿರುವ ಗುರುವನ್ನು ಮಾಡಬೇಕು. ಅವನನ್ನು ಹೇಗೆ ಮಾಡಬೇಕು ಅಂದರೆ, ಭಗವದ್ಗೀತೆಯಲ್ಲಿ ಹೇಳಬೇಕಿದ್ರೆ
ಅದರೊಳಗೇ ನಾವು ನಿರತರಾಗಿರಬೇಕು ಪೂರ್ತಿಯಾಗಿ, ಅದರೊಳಗೆ ನಿರತಿಯಾಗಿರಬೇಕು. ಮತ್ತು ಸೇವೆ ಯಾವ ರೀತಿಯಾಗಿ ಅವನು ಸೇವೆ ಮಾಡಬೇಕು ಅನ್ನೋದು ಕೂಡ ಇದೆ. ಅಂದರೆ ಸೇವಿಸಬೇಕು ಅಂತ ಹೇಳಿ ಪರಿಪ್ರಶ್ನೇನ ಸೇವೆಯ ಪರಿಪ್ರಶ್ನ ಪ್ರಣಿಪಾತ ಶರಣಾಗತನಾಗಿರಬೇಕು. ಅಂದರೆ ಅಧಿಕ ಪ್ರಸಂಗದ ಪ್ರಶ್ನೆಗಳನ್ನು ಒರಟಾಗಿ ವ್ಯವಹಾರಗಳನ್ನು ಮಾಡಬಾರದು. ವಿಧೇಯತೆ ಮೊದಲನೇದಾಗಿ ಬೇಕು. ಶ್ರದ್ಧೆ ಇದ್ದು ಗುರುವಿನ ಆಯ್ಕೆ ಮಾಡ್ಕೊಂಡ ಮೇಲೆ ಇದು ಬರ್ತಾ ಇರುವಂತಹದ್ದು. ಮತ್ತೆ ತಪ್ಪಿ ಬಂದರೆ ಆ ಗುರುವನ್ನು ತನ್ನಿಂತಾನೇ ಬಿಟ್ಟು ನಿಂದಿಸ್ಲಿಕ್ಕೆ ಹೋಗಬಾರ್ದು. ನಾವು ಹೊರಟು ಬಂದುಬಿಡ್ಬೋದು, ಬೇರೆ ರೀತಿಯಿಂದ ಹೋಗ್ಬೋದು. ಅಲ್ಲಿ ವಾದ ವಿವಾದ ಮಾಡ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಬಿಟ್ಟೋದು, ನಮಸ್ಕಾರ ಮಾಡಿ ಬಂದ್ಬಿಡೋದು. ಇಲ್ಲಿವರೆಗೆ ನೀವು ಕಲಿಸಿದ್ದೀರಿ, ನಾನೀಗ ಬೇರೆ ಕಡೆ ಹೋಗ್ತಾ ಇದ್ದೇನೆ ಅಂತ. ಕೆಲವು ಸಲ ಅವರೇ ಕಳಿಸ್ತಾರೆ, ಇಲ್ಲ ನಿನಗೆ ಇನ್ನೂ ಹೆಚ್ಚು ಚೆನ್ನಾಗಿ ಬೇಕು, ಇಂಥಲ್ಲಿಗೆ ಹೋಗು ಅಂತ ಹೇಳುವವರು ಇದ್ದಾರೆ. ಅವರು ನಿಜವಾದ ಗುರುಗಳೇ. ಹಾಗಾಗಿ ಪ್ರಣಿಪಾತ, ಸಾಷ್ಟಾಂಗ ನಮಸ್ಕಾರ ದೇಹದಲ್ಲಿ ಹೇಗೆ ಮಾಡ್ತೇವೆಯೋ ಹಾಗೆ ನಮ್ಮ ಮನಸ್ಸನ್ನು ಪೂರ್ತಿಯಾಗಿ ಗುರುವೋ ಹಿರಿಯೋ ಅಥವಾ ನಾವು ಯಾರು ಮಾರ್ಗದರ್ಶಕರು ಅಂತ ತಿಳ್ಕೊಂಡಿದ್ದೀವೋ ಅವರ ಹತ್ರ ಸೇವನೆ ಮಾಡಬೇಕು. ನಿಜವಾಗಿ ಶಾಸ್ತ್ರ ಗ್ರಂಥಗಳಿಗಿಂತ ಗುರುವಿನಿಂದ ಬರುವಂತಹದ್ದು ಬಹಳ ಶ್ರೇಷ್ಠವಾಗಿ ಬರ್ತಾ ಇರೋದು. ಯಾಕೆಂದರೆ ಅಲ್ಲಿ ಪ್ರಾಯೋಗಿಕ, ಸಾಮಾನ್ಯ ಅರ್ಥ ಇಂಗ್ಲೀಷ್ನಲ್ಲೇ ಹೇಳಿರ್ಬೋದು, ಪ್ರಾಕ್ಟಿಕ್ಯಾಲಿಟಿ ಇರ್ತದೆ. ಇದು ಅಲ್ಲೊಂದು ಅನುವರ್ತನೆ ಮಾಡಲಿಕ್ಕೆ ಅವಕಾಶ ಇರ್ತದೆ, ಅಲ್ಲೊಂದು ಪ್ರಯೋಗ ಇದೆ. ನಡೆದು ತೋರಿಸ್ತಾನೆ ಅವನು, ಹೀಗೆ ನಡಿಬೇಕು ಅಂತ, ಹೀಗೆ ವ್ಯವಹರಿಸಬೇಕು, ಹೀಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ ಅವನು. ಹಾಗಾಗಿ ಹಿಂದಕ್ಕೆ ಗುರುಕುಲ ಅಂತಿತ್ತು. ಮನೆಯಲ್ಲೇ ಕಲಿಸಿದರೆ ಸರಿಯಾಗೋದಿಲ್ಲ, ಅಲ್ಲಿ ಕಲಿಬೇಕು, 4 ಜನರನ್ನು ಒಟ್ಟಿಗೆ ಸೇರಿ ಇದ್ದು ಕಲಿಬೇಕು, ತಿಳುವಳಿಕೆ ಮಾಡಿಕೊಳ್ಬೇಕು ಅಂತ ಕೂಡ ಹೇಳ್ತಾ ಇದ್ರು. ಮತ್ತೆ ಪ್ರಶ್ನೆಗೆ ಅವಕಾಶ ಇಲ್ವೋ ಅಂದರೆ ಪ್ರಶ್ನೆಗೆ ಅವಕಾಶ ಇದೆ ಸೂಕ್ತವಾಗಿ. ಪರಿಪ್ರಶ್ನೇನ ಸೇವೆಯ ಅಂತ ಪರಿಪ್ರಶ್ನೆ, ಮತ್ತೆ ಮತ್ತೆ ಪ್ರಶ್ನೆ ಮಾಡ್ಬೋದು. ಅರ್ಜುನ ನೋಡಿ ಎಷ್ಟು ಪ್ರಶ್ನೆ ಮಾಡಿದ್ದಾನೆ ಅವನು. ಕೆಲವರಿಗೆ ಅಯ್ಯೋ ಇವನು ಇದೆಯಲ್ಲ ಯಾಕೆ ಮತ್ತೆ ಕೇಳ್ತಾನೆ, ಕೇಳ್ತಾನೆ. ಕೊನೆಯವರೆಗೂ ಅವನು ಆಗಲ್ದೆ ಹೀಗೆ ಮತ್ತವನು ಸನ್ಯಸ್ತ ಜೀವನದ ಜ್ಞಾನದ ಬಗ್ಗೆಯೇ ಕೇಳಲಿಕ್ಕೆ ಹೋಗ್ತಾನೆ ಅವನಿಗೆ ನೀನು ಕರ್ಮಯೋಗಿ ಆಗು, ಮತ್ತು ನಾನು ಹೇಳ್ತೇನೆ ನೀನು ಇದು ಮಾಡು, ಹೀಗೆ ಮಾಡಿದರೆ ತನ್ನಿಂತಾನೇ ನೀನು ಹೋಗ್ತೀಯ, ನೀನು ಅದಕ್ಕೆ ನಾನು ಬೇಕು ಅಂತಿಲ್ಲ ಅಂತ. ನೀನು ಹೀಗೆ ನಡೀತಾ ಹೋದರೆ ಮತ್ತೆ ನಾನು ಬಂತೋ ಅಂತಿಲ್ಲ, ನೀನು ಹೋಗು, ಎಲ್ಲಿವರೆಗೆ ಸಾಧ್ಯ ಅಲ್ಲಿ ಹೋಗು, ಅಲ್ಲಿ ನಿನಗೆ ನೀರು ಸಿಗ್ತದೆ. ನೀ ಯೋಚನೆ ಮಾಡಬೇಡ, ಅಲ್ಲಿಗೆ ಹೋಗಬೇಕಲ್ಲ ನೀನು. ಬೇರೆ ರೀತಿಯ ಯಾವುದು ಆಲೋಚನೆ ಮಾಡಿದರೆ ನೀನು ನಡೀತಾ ಇರಬೇಕು. ಹಾಗಿದ್ದರೆ ನಿನಗದು ಸಿಗ್ತದೆ. ಇಲ್ಲ ನಂಗೆ ಸುಸ್ತಾಯಿತು, ನಂಗೆ ಹಸಿವೆ ಆಯಿತು, ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೇನೆ ಅಂದರೆ ಇವತ್ತು ಆಗೋದಿಲ್ಲ ನಿನಗೆ ಅದು. ಮತ್ತು ಅಲ್ಲಿ ವಾಸಕ್ಕೆ ಜಾಗವೂ ಇಲ್ಲ. ಅಂದರೆ ನಿನಗೆ ಹೋಗಬೇಕು ಅಂದರೆ ಅಲ್ಲಿವರೆಗೆ ಹೋಗಬೇಕು. ನೀನು ಸಹನೆ ಇರಬೇಕು. ಸಹನೆ ಇಲ್ಲದೆ ಹೋದರೆ ಆಗೋದೇ ಇಲ್ಲ. ನೋಡಿ, ಆ ಯಕ್ಷ ಪ್ರಶ್ನೆಯಲ್ಲಿ ಅದೇ ದೊಡ್ಡದು ನಮಗೆ ಪಾಠ ಕಲಿಸಿದ್ದು ಯಾವುದು ಅಂದರೆ ಸಹನೆ ಇರಬೇಕು ಅಂತ. ಆದರೆ ಅದು ಹೇಳೋದು ಸುಲಭ. ಹಸಿವು ಬಾಯಾರಿಕೆ ಆದಾಗ ಎಂಥ ಸಹನೆ ಬರ್ತಾ ಇರುವುದು. ಮತ್ತು ಕ್ಷತ್ರಿಯನಾಗಿ ನನಗೇನು, ನೀನು ಯಾವ ದೊಡ್ಡ ಲೆಕ್ಕ ಅಂತ ಅದು ಕೂಡ ಹೊರಟರು ಅವರು. ಒಂದು ಹಕ್ಕಿ ಎದುರುಗಡೆ ಕಾಣ್ತಾ ಇರೋದು ಏನು ಅಂತ ನೋಡಲಿಲ್ಲ ಅವರು. ನೋಡಿ, ಅದು ಅಧ್ಯಾಸದಲ್ಲೇ ಬಂತು. ಇದು ಬೇರೆ ಅಂತ ಧರ್ಮರಾಜನಿಗೆ ಹೊಳಿತು. ಅದು ಮಾತಾಡ್ತಾ ಇದೆ, ಸಂವಹನ ಮಾಡ್ತಾ ಇದೆ. ಈಗ ಮಾತಾಡೋದು ಹೇಗೆ ಅಂತ ಕೇಳ್ಬೋದು. ಆಯಿತು, ಒಂದು ಸಂವಹನ ಮಾಡ್ತಾ ಇದೆ ಅಂತಂದಮೇಲೆ ಅದರೊಳಗೆ ಏನೋ ವಿಶೇಷ ಇರಬೇಕು ಅಂತ ಅವನು ಅದನ್ನು ಗ್ರಹಿಸಿದ. ಅವನು ಇವರು ಗ್ರಹಿಸಲಿಲ್ಲ, ಬೇರೆ ಪಾಂಡವರು ಗ್ರಹಿಸಲಿಲ್ಲ. ಅಷ್ಟೇ. ಹಾಗಾಗಿ ಮತ್ತೆ ಸೇವೆ ಮಾಡಬೇಕು. ಸೇವೆ ಮಾಡೋದು ಅಂತಂದರೆ ಹೇಗೆ ಹೇಳಬೇಕು? ಶಾರೀರಿಕವಾಗಿ ಅವರಿಗೆ ಬೇಕಾದ ಸೌಲಭ್ಯ ಕೊಡ್ಬೋದು, ಮತ್ತು ಅವರಿಗೆ ಅನುಕೂಲವಾದ ರೀತಿ ಇದ್ದಾಗ ನಾವು ಪ್ರಶ್ನೆ ಕೇಳಬೇಕು. ಮತ್ತು ನಾನು ಕೇಳುವ ಪ್ರಶ್ನೆಯಿಂದ ಬೇಸರ ಆಗಬಹುದೋ, ಅವರಿಗೆ ಆಸಕ್ತಿ ಉಂಟು ಅಂಥೇಳಿ. ಕೆಲವು ಸಲ ಖುಷಿಯಾಗಿದ್ದರೆ, ಉದಾಹರಣೆಗೆ ಯಾಜ್ಞವಲ್ಕ್ಯ, ಜನಕ ಇವರದ್ದೆಲ್ಲ ಸಂವಾದಗಳದ್ದೆಲ್ಲ ಬರ್ತದೆ. ಅವರು ಒಂದಷ್ಟು ಹೇಳಿದರೆ ಮತ್ತೂ ಒಂದಷ್ಟು ಹೇಳ್ತಾರೆ, ಇದನ್ನು ಕೇಳು ಅಂತ. ಇದರೊಳಗೇನೆ ಇದೆ ಒಂದು 5 ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆಯೇ ಇಲ್ಲ. ಭೂಯ ಇವ ಪ್ರವಕ್ಷ್ಯಾಮಿ ಅಂತ, ಇನ್ನೂ ಹೇಳ್ತೇನೆ ನೋಡು, ಕೇಳು ನೀನು ಅಂತ ಹೇಳ್ತಾ ಇರ್ತಾನೆ ಅವನು. ಆ ರೀತಿಯಾಗಿ ಗುರುವಿಗೆ ಆಸಕ್ತಿ ಬರೋ ಹಾಗೆ ನಮ್ಮ ಶ್ರದ್ಧೆ, ಆಸಕ್ತಿ ಇರಬೇಕು. ಕೊನೆಯದಾಗಿ ಹೇಗೆ ಆ ಥರ ಸೇವೆ ಮಾಡಬೇಕು ಅಂತೇಳಿಗೆ ಕೃಷ್ಣನೇ ಹೇಳಿಬಿಟ್ಟ. ತನ್ನ ಹತ್ರ 4 ಜನ 4 ರೀತಿಯಿಂದ ಬರ್ತಾರೆ. ಆ 4ರಿಂದ ಗುರು ದೇವರ ಹತ್ರ ಬರೋರೇ ಕಷ್ಟ. ಈಗ ಗೊತ್ತಾಗ್ತದೆ, ಬರೀ ದೇವಸ್ಥಾನಕ್ಕೆ ಹೋಗೋದು ದೇವರ ಹತ್ರ ಅಂತಲ್ಲ. ಹೆಚ್ಚಿನವರು 100ಕ್ಕೆ 90 ಅದಕ್ಕಿಂತ ಹೆಚ್ಚು ದೇವರನ್ನು ನೆನೆಸೋದು, ದೇವಸ್ಥಾನಕ್ಕೆ ಹೋಗುವವರು 2 ರೀತಿಯಿಂದ ಹೋಗ್ತಾ ಇದ್ದಾರೆ. ಏನು? ಒಂದು ಭಯ, ಏನೋ ತೊಂದರೆ ಬಂದಿದೆ ಹೋಗೋದು, ಅಥವಾ ತೊಂದರೆ ಬಂದ್ಬಿಡ್ಬೋದು ಅದನ್ನು ಹೋಗಬೇಕು. ಮತ್ತು ಕೆಲವರು ಸಿಕ್ಕಾಪಟ್ಟೆ ದೇವರನ್ನು ಬೈಯೋದು. ಇದು ನೋಡಿ ಅಧ್ಯಾಸ. ಅದು ದೇವರ ಹೊಣೆ ಅಲ್ಲ ಅದಕ್ಕೆ ಅಂತ ಗೊತ್ತಾಗೋದೇ ಇಲ್ಲ ಅವರಿಗೆ. ಅದು ಸ್ವಭಾವಕ್ಕೆ ಬರ್ತದೆ. ಅದು ಇನ್ನೊಂದು ರೀತಿಯಿಂದ ಹೋಗುವ ಸ್ವಭಾವ ಅಂದರೆ ಏನು ಅಂತ ಮತ್ತೆ ಹೇಳ್ತೇನೆ ನಾನು. ಬಹಳ ಚೆನ್ನಾಗಿ ಬರ್ತದೆ ಅದು. ಈಗ ಇದಿಷ್ಟಕ್ಕೆ ಮುಗಿಸುವ.
ನೋಡಿ, ಆರ್ತಿ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಅಂತ ಪ್ರಾರಂಭದಲ್ಲಿ ಬರ್ತಾ ಇರೋದು ಆ ಶ್ಲೋಕದಲ್ಲಿ. 4 ರೀತಿಯವರು, 4 ವರ್ಗದವರು ನನ್ನನ್ನು ಹೊಂದಲಿಕ್ಕೆ, ಅಂದರೆ ನನ್ನನ್ನು ಭಜಿಸಲಿಕ್ಕೆ, ನನ್ನನ್ನು ಬೇಡಲಿಕ್ಕೆ ಬರ್ತಾ ಇದ್ದಾರೆ. ಮೊದಲನೇ ಯಾವುದು? ಆರ್ತನಾಗಿದ್ದಾನೆ ಅವನು, ದೀನ. ಒಂದರ್ಥದಲ್ಲಿ ನೋಡಿ, ಅಯ್ಯೋ ನನಗೆ ಹೀಗೆ ಬಂದ್ಬಿಟ್ಟಿದೆ, ಹಾಗೆ ಬಂದ್ಬಿಟ್ಟಿದೆ, ನನ್ನನ್ನು ಉದ್ಧಾರ ಮಾಡುವಂತ. ಅವನಿಗೆ ಬೇಕಾದ ಸಿಕ್ಕಿದ ಮೇಲೆ ಮತ್ತೆ ಕೃಷ್ಣ ಮರೆತು ಹೋಗ್ತಾನೆ ಅವನಿಗೆ. ಇನ್ನೊಂದು ರೀತಿ ನೋಡಿ, ಕೃಷ್ಣನು ಅರ್ಜುನನು ಒಂದು ಅರ್ಥದಿಂದಲೇ ಅವನಿಗೆ ಸ್ವಲ್ಪ ಗಟ್ಟಿಯಾಗಿ ಬೈದು ಹೇಳಿದ್ಮೇಲೆ, ಷಂಡ ಅಂತ ಹೇಳಿದ್ಮೇಲೆ, ಅವನು ಕ್ಲೈಬ್ಯಂ ಮಾಸ್ಮಗ ಪಾರ್ಥ ಅಂತ ಸ್ವಲ್ಪ ಜೋರಾಗಿ ಹೇಳಿದ ಮೇಲೆ, ಇಲ್ಲ ಆದರೆ ನನ್ನ ತಪ್ಪಾಯಿತು, ಆದರೆ ಅದು ನನಗೆ ಈ ತಲೆಯಲ್ಲಿ ಹೀಗೆ ಇದೆ, ಹಾಗಾಗಿ ನೀ ಏನು ಮಾಡೋದು, ನನಗೆ ಇದೆಲ್ಲಕ್ಕಿಂತ ಭೈಕ್ಷ್ಯ ಅಂತಂದರೆ ಸನ್ಯಾಸಿ ಜೀವನ, ಭಿಕ್ಷೆ ಇಟ್ಕೊಂಡು ತಿನ್ನೋದೇ ಒಳ್ಳೆಯದು ಅಂತ ಕಾಣ್ತದೆ. ಅಥವಾ ಹಾಗೆ ಹೋಗ್ಬಿಟ್ರೆ ಆರಾಮಾಗಲ್ವಾ, ಏನು ಈ ಹಿಂಸೆ ಇಲ್ವಲ್ಲ. ಆದರೆ ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾದರೆ ಶಿಷ್ಯಸ್ತೇಹಂ ಶಾಧಿಮಾಂ ಅಂತ. ಸೊ ಆರ್ತನ ಅವನು ಶಿಷ್ಯನಾಗಿ ಬದಲಾಯಿಸ್ಕೊಂಡು ಹೋಗುವಂಥದ್ದು ಅರ್ಜುನನ ರೀತಿಯಲ್ಲಿ ನಾವು ಹಾಗಿರಬೇಕು ಅಂತ ಹೇಳೋದು ಜ್ಞಾನ ಪಡೀಲಿಕ್ಕೆ. ಇನ್ನು ಕೆಲವು ಜಿಜ್ಞಾಸು ಅಂತ, ತಿಳಿಬೇಕು ಅಂತ ಇರಬೇಕು ನಮಗೆ. ಜಿಜ್ಞಾಸು ಅಂದರೆ ಜ್ಞಾತುಂ ಇಚ್ಛು ಅಂತ. ಕ್ಯೂರಿಯಸ್ ಟು ನೋ, ಒಂದು ಕುತೂಹಲ ಇದೆ, ನೋಡಬೇಕು, ನಾನು ಕೇಳಬೇಕು, ನಾನು ಓದಬೇಕು ಅಂತ ಒಂದು ಆಸಕ್ತಿ ಇರಬೇಕು. ಆ ಆಸಕ್ತಿ ಅಂದರೆ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ, ಅದು ಆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದವರು ನನ್ನ ಹತ್ರ ಬರ್ತಾರೆ. ಆರ್ತಿ ಜಿಜ್ಞಾಸು ಅರ್ಥಾರ್ಥಿ. ನಿಜವಾಗಿ ಹೇಳಬೇಕು ಅಂದರೆ ಆರ್ತಿ ಅರ್ಥಾರ್ಥಿ ಒಂದು ಗುಂಪು, ಜಿಜ್ಞಾಸು ಮತ್ತು ಜ್ಞಾನಿ ಇನ್ನೊಂದು ಗುಂಪು. ಈ ಅರ್ಥಾರ್ಥಿ ಅಂತಂದರೆ ನನಗೆ ಸಂಪತ್ತು ಬೇಕು ಅಂತ, ನನಗೆ ಆರೋಗ್ಯ ಸಂಪತ್ತು ಬೇಕು, ನನಗೆ ವಿದ್ಯಾ ಸಂಪತ್ತು ಬೇಕು, ನನಗೆ ಕನಕ ಸಂಪತ್ತುಗಳು ಬೇಕು, ನನಗೆ ಕೌಟುಂಬಿಕ ಸಂಪತ್ತು ಬೇಕು, ನನಗೆ ಕೀರ್ತಿ ಎನ್ನುವ ಸಂಪತ್ತು ಬೇಕು ಅಂತ ಹೇಳೋ ಭಗವಂತ, ನನಗೆ ನೀನು ಅದು ಕೊಡಬೇಕು, ಇದು ಕೊಡಬೇಕು, ನಾನು ಇನ್ನಷ್ಟು ಪೂಜೆ ಮಾಡ್ತಾ ಇದ್ದೇನೆ, ಹೀಗೆ ಮಾಡ್ತಾ ಇದ್ದೇನೆ, ಪ್ರಸನ್ನನಾಗು. ಮತ್ತು ಕೊನೆಗೆ ಜ್ಞಾನಿ. ನೋಡಿ, ಈ 4 ವರ್ಗದಲ್ಲಿ ಬರದೇ ಹೋದವರೇ ತುಂಬ ಜನ ಇದ್ದಾರೆ. ಆರ್ತನಾಗಿ ಬೇಡಬೇಕು ದೇವರನ್ನು ಅನ್ನೋದು ಗೊತ್ತಿಲ್ಲ, ಸಂಪತ್ತಿಗಾಗಿ ದೇವರನ್ನು ಬೇಡಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಬೇಡುವ ವಿಧಾನ ಇದೆ, ಹೇಗೆ ಬೇಡಬೇಕು, ಹೇಗೆ ಕರ್ಮ ಮಾಡಬೇಕು ಅನ್ನೋದಿದೆ. ಅದು ಬರೀ ಕಾಮೆಯಾಗಿ ಏನೋ ಬಯಕೆಗಳು ಬೇಕು ಅದಷ್ಟಕ್ಕೆ ಮುಗಿಸ್ತೇನೆ ಅಂತಲ್ಲ, ಆ ಥರದ್ದು ಇರಬಾರ್ದು. ಅವನು ಮತ್ತು ಮಧ್ಯದಲ್ಲಿ ಈ ಆರ್ತಿ ಮತ್ತು ಅರ್ಥಾರ್ಥಿ ಅವರಿಗೆ ಅದರ ಫಲ ಸಿಕ್ಕಿದ ಕೂಡಲೇ ಅವರು ಮರೆಯುವ ಸ್ವಭಾವದವರು. ಆದರೆ ಜಿಜ್ಞಾಸು ಮರೆಯುವ ಸ್ವಭಾವ ಅಲ್ಲ, ಇವರಿಗಿಂತ ಮೇಲಕ್ಕಿರುವಂಥವನು, ತಿಳ್ಕೊಳ್ಬೇಕು ಅಂತ ಮತ್ತೆ ತಿಳ್ಕೊಳ್ಬೇಕು ಅಂತ ಅಂತಾನೆ. ಆದರೆ ಕೊನೆಗೆ ಅವನು ಈ 4ರಲ್ಲಿ ಕೃಷ್ಣ ಇವರಲ್ಲಿ ಎಲ್ಲರಲ್ಲೂ ಜ್ಞಾನಿ ನನಗೆ ವಿಶಿಷ್ಯತೆ ಅಂತ ಹೇಳ್ತಾನೆ, ಅವನು ವಿಶೇಷ ಅಂತ. ಜ್ಞಾನಿಗೂ ಮತ್ತು ಕೃಷ್ಣ ಪರಮಾತ್ಮ ಹೋಗೋದು ಏನುಂಟು ಅಂತ ಕೇಳಿದರೆ ಅಲ್ಲಿ ಬರ್ತಾ ಇರೋದು ಜ್ಞಾನದ ಸ್ತರಗಳು ಎಷ್ಟು ಅಂತ. ಅವನಿಗೆ ವೈರಾಗ್ಯ ಬಂದಿದೆ, ಅಂದರೆ ವಿರಕ್ತಿ ಇದೆ. ವಿರಕ್ತಿ ಅಂದರೆ ಏನು ಅಂತ ಕೇಳಿದರೆ ಈ ಸಾಂಸಾರಿಕ ಪ್ರಪಂಚದಲ್ಲಿ ಏನು ಅಂತ ಗೊತ್ತಾಗಿದೆ ಅವನು. ಹಾಗಾಗಿ ಇದು ಬೇಡ, ನಾನು ಹೀಗಿರಬಾರದು, ಹೇಗಿರಬೇಕು ಅನ್ನೋದು ಗೊತ್ತಾಗಿದೆ. ನೋಡಿ, ಅಜ್ಞಾನ ಹೋಗಿದೆ ಅವನಿಗೆ, ಜ್ಞಾನ ಬಂದಿದೆ ಅವನಿಗೆ, ಮತ್ತು ಜ್ಞಾನದ ಪಥ ಯಾವುದು ಅಂತ ಗೊತ್ತಿದೆ. ಅವನು ಒಂದು ಹಂತದವರೆಗೆ ಅವನು ದೊಡ್ಡ ವಿದ್ವಾನ್, ದೊಡ್ಡ ಜ್ಞಾನಿಯ ಆನುಭವಿಕವಾಗಿ ವಿಜ್ಞಾನವೂ ಇದೆ ಅವನ ಹತ್ರ, ಅಂದರೆ ಆ ದಾರಿಯಲ್ಲಿ ನಡೀದೆ ಅವನು. ಆದರೆ ಕೊನೆಗೆ ಬರಬೇಕು ಅಂತಂದರೆ ಆತ್ಮಜ್ಞಾನ ಆಗಬೇಕು. ಕಠೋಪನಿಷತ್ನಲ್ಲೂ ಹಾಗೇ ಇರ್ತದೆ. ಆ ಆತ್ಮಜ್ಞಾನದ ಬಗ್ಗೆ ಅವ್ರು ಹೇಳ್ತಾರೆ, ಎಲ್ಲ ತಿಳ್ಕೊಂಡಿದ್ರೂ ಕೂಡ ಕೊನೆಗೆ ಆ ಒಂದು ನೀನು ನಾನು ಇಲ್ಲದ ಒಂದು ಅಭೇದ, ಅಹಂಕಾರದ ಅಹಮ್ಮಲ್ಲ, ಆ ನಾನು ಅನ್ನೋದು ಉಂಟಲ್ಲ, ಅದು ಆ ನಾನು ಯಃ ಪಶ್ಯತಿ ಸಪಶ್ಯತಿ ಅಂತ ಒಂದು ಕಡೆ ಹೇಳ್ತಾನೆ ಅವನು. ನೀನು ಎಲ್ಲ ಕಡೆಗೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಹೇಳಬೇಕಿದ್ರೆ ಏನಾಗ್ಬೋದು, ನಾನು ನೀನು ಎಲ್ಲ ಒಂದೇ ಅಂತ ಹೇಳ್ಬೋದು. ಆದರೆ ನಾನು ನೀನು ಎಲ್ಲ ಒಂದು ಅನ್ನುವ ಭಾವವೂ ಅವನಿಗೆ ಬಂದು ಅದು ಪೂರ್ಣ ಆಗಬೇಕು ಅಂತಂದರೆ ಅವನು ಸಂಪೂರ್ಣ ಜ್ಞಾನ ಆಗಬೇಕು, ಅಂದರೆ ಅಭೇದ ಕಲ್ಪನೆ ಬರಬೇಕು. ಅದಕ್ಕಾಗಿ ಬರ್ತಾ ಇದ್ದಾನೆ ಅವನು ನನ್ನ ಹತ್ರ. ಹಾಗಾಗಿ ಅಂತಹ ಭಕ್ತ ಅಂತ 12ನೇ ಅಧ್ಯಾಯದಲ್ಲಿ ಭಕ್ತಿಯ ಬಗ್ಗೆ ಹೇಳಬೇಕಿದ್ರೆ ಇಂತಹ ಜ್ಞಾನದ ಭಕ್ತಿ ಅಂತ ಹೇಳಿದ್ದಾರೆ ಅಲ್ಲಿ. ಬಹಳ ಸ್ವಾರಸ್ಯವಾಗಿದೆ ಅಲ್ಲಿ. ಆ ರೀತಿಯಾಗಿ ಜ್ಞಾನದ ಸ್ತರಗಳು ಇದೆ. ಜ್ಞಾನದ ಸ್ತರಗಳ ಕುರಿತು ಮತ್ತಷ್ಟು ಮುಂದಿನ ಅಧ್ಯಾಯಗಳಲ್ಲಿ ನಾವು ಚರ್ಚಿಸೋಣ. ವಂದನೆಗಳು. ಈ 14ನೇ ಸಂಚಿಕೆಯಲ್ಲಿ ನಾವು ಬಹಳ ವಿಶಿಷ್ಟವಾದ
ಒಂದು ಜ್ಞಾನವನ್ನು ಸಾಮಾನ್ಯರು ಪಡೆಯುವ ಸಾಧ್ಯತೆ ಹೇಗೆ ಅನ್ನುವುದರ ಕುರಿತು ಕ್ಲುಪ್ತವಾಗಿ ತಿಳಿದುಕೊಂಡಿದ್ದೇವೆ. ಇದರ ಕುರಿತು ಖಂಡಿತ ನಿಮ್ಮಲ್ಲಿ ಮತ್ತಷ್ಟು ಪ್ರಶ್ನೆಗಳು ಹುಟ್ಟಬಹುದು ಎಂದು ಭಾವಿಸುವೆ. ಏನಿದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ಎಂದು ಕೋರಿಕೊಳ್ಳುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಪ್ರಶ್ನೆಯೊಂದಿಗೆ ಸೇರೋಣ. ಧನ್ಯವಾದ. ನಮಸ್ಕಾರ. ನಮಸ್ತೆ.